ಹಾಯ್ ಗಾಯ್ಸ್, ವೆಲ್ಕಮ್ ಟು ಪಿ ವಿ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ K9 ವೈರ್ಲೆಸ್ ಮೈಕ್ರೋಫೋನ್ನ ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಬಂದು ಯೂಸ್ಫುಲ್ ಆಗೋದು ವಿಡಿಯೋ ರೆಕಾರ್ಡಿಂಗ್ಗೆ, ವ್ಲಾಗಿಂಗ್ಗೆ, ಇಂಟರ್ವ್ಯೂಗೆ. ಇದು ಕಂಫರ್ಟಬಲ್ ಆಗಿರೋದು ಬಂದು ಸ್ಮಾರ್ಟ್ಫೋನಿಗೆ ಕಂಫರ್ಟಬಲ್ ಆಗಿದೆ. ಎಲ್ಲ ಸ್ಮಾರ್ಟ್ಫೋನ್ಗೂ ಹೆಲ್ಪ್ಫುಲ್ ಆಗುತ್ತೆ ಇದು. ಬನ್ನಿ ಫ್ರೆಂಡ್ಸ್, ನೋಡೋಣ ಹೇಗಿದೆ ಅಂತ. ನಾನು ಇದನ್ನು ಅಮೆಝಾನಲ್ಲಿ ಆರ್ಡರ್ ಮಾಡಿದ್ದೀನಿ. ನಾನು ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ. ನಿಮ್ಮ ಎದುರುಗಡೆ ಆಲ್ರೆಡಿ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ. ವಾವ್, ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಇದರಲ್ಲಿ ಇವರು ನೋಡಿ ಚೆನ್ನಾಗಿದೆ, ಮೈಕ್ ವಿತ್ ಕ್ಲಿಪ್ ಕೊಟ್ಟಿದ್ದಾರೆ. ಮತ್ತಿದು ಬಂದು ಐಫೋನಿಗೆ ಮತ್ತು ಆ್ಯಂಡ್ರಾಯ್ಡ್ ಫೋನಿಗೆ ಯೂಸ್ ಮಾಡೋ ಅಂಥದ್ದು. ಸಿ ಪಿನ್ನು ಮತ್ತು ಐಫೋನ್ ಪಿನ್ ಕೂಡ ಕೊಟ್ಟಿದ್ದಾರೆ. ಇನ್ನೊಂದು ಮೈಕ್ ನೀವು ನೋಡ್ಬೋದು, ತುಂಬ ಪ್ರೀಮಿಯಮ್ ಆಗಿದೆ. ಇಲ್ಲಿ ಸ್ವಿಚ್ ಆನ್ ಬಟನ್ ಇದೆ, ನೀವು ನೋಡ್ಬೋದು. ಬೋತ್ ಸೈಡ್ ಎರಡಕ್ಕೂ ನಿಮಗೆ ಸ್ವಿಚ್ ಆನ್ ಬಟನ್ಸ್ ಇದೆ. ಇದರಲ್ಲಿ ನಿಮಗೆ ಕೇಬಲ್ಸ್ ಕೊಟ್ಟಿದ್ದಾರೆ. ನಿಮಗೆ ನೋಡ್ಬೋದು, ನಿಮಗೆ ಕೇಬಲ್ ಕೊಟ್ಟಿದ್ದಾರೆ, ಚಾರ್ಜಿಂಗ್ ಕೇಬಲ್. ಇದು ಇದರಲ್ಲೇ ಚಾರ್ಜ್ ಆಗುತ್ತೆ. ನೀವು ಇದನ್ನು ಚಾರ್ಜ್ ಮಾಡೋದಕ್ಕೆ ಬೇಕಾಗುತ್ತೆ. ಲೆಂತ್ ನೋಡಿ ಎಷ್ಟಿದೆ, ನಿಮಗೆ ಅರ್ಧ ಅಡಿ ಎಷ್ಟಿದೆ ನಿಮಗೆ ಲೆಂತ್ ಈ ಕೇಬಲ್ದು. ಮತ್ತು ಇದು ನೋಡ್ಬೋದು, ನಿಮಗೆ ಎರಡು ಮೈಕಿಗೆ ಇದು ರಿಮೂವ್ ಮಾಡ್ಕೊಂಡು ಯೂಸ್ ಮಾಡ್ಕೋಬೋದು. ಅದನ್ನು ನಾನು ನಿಮಗೆ ಇನ್ಸ್ಟಾಲ್ ಮಾಡಿ ತೋರಿಸ್ತೀನಿ, ನೋಡಿ ಹೇಗೆ ಕಾಣುತ್ತೆ ಅಂತ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಇದು ನೋಡೋದಕ್ಕೆ ಸ್ವಲ್ಪ ಪ್ರೀಮಿಯಮ್ ಆಗಿ ಕಾಣುತ್ತೆ ಇದು. ಆದರೆ ಇದು ಸ್ವಲ್ಪ ಟೈಟ್ ಇರುತ್ತೆ, ಎಲಾಸ್ಟಿಕ್ ಯೂಸ್ ಮಾಡಿದ್ದಾರೆ ಇದರಲ್ಲಿ. ಸೊ ಫಿಕ್ಸ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಪರವಾಗಿಲ್ಲ, ಕಷ್ಟ ಆದ್ರೂ ನಿಮಗೆ ಅದು ಹೋಲ್ಡ್ ಮಾಡೋದು ಪರ್ಫೆಕ್ಟಾಗಿ ಹೋಲ್ಡ್ ಮಾಡುತ್ತೆ. ನೋಡಿ, ಇವಾಗಿದ್ದು ಈಸಿ ಆಯ್ತು ನನಗೆ ಫಿಕ್ಸ್ ಮಾಡೋಕ್ಕೆ. ನೋಡ್ಬೋದು, ಮೈಕ್ ತುಂಬ ಪ್ರೀಮಿಯಮ್ ಆಗಿ ಕಾಣ್ತಾ ಇದೆ.
ನೋಡೋಣ ಬನ್ನಿ, ಇದನ್ನು ಮೊಬೈಲಿಗೆ ಫಿಕ್ಸ್ ಮಾಡಿ ಹೇಗೆ ವಾಯ್ಸ್ ಬರುತ್ತೆ ಅಂತ ನೋಡೋಣ. ಈಗ ನಾನು ಮಾತಾಡ್ತಾ ಇರೋದು ಬಂದ್ಬಿಟ್ಟು ವಿತೌಟ್ ಮೈಕ್. ಈ ವಾಯ್ಸ್ ಇದರಲ್ಲಿ ಬರ್ತಿರೋ, ಈ ವಿಡಿಯೋಲ್ಲಿ ಬರ್ತಿರೋ ವಾಯ್ಸು ವಿತೌಟ್ ಮೈಕ್. ಸೊ ವಿತ್ ಮೈಕ್ ವಾಯ್ಸ್ ಹೇಗಿರುತ್ತೆ ಅಂತ ನಾನು ಮೊಬೈಲಲ್ಲಿ ತೋರಿಸ್ತೀನಿ. ಜಸ್ಟ್ ವೈಟ್ ಆ್ಯಂಡ್ ವಾಚ್. ಬನ್ನಿ ಫ್ರೆಂಡ್ಸ್, ಮೊಬೈಲ್ಗೆ ಇನ್ಸ್ಟಾಲ್ ಮಾಡಿ ನೋಡೋಣ ಹೇಗಿರುತ್ತೆ ಅದ್ರದ್ದು ಕ್ಲಾರಿಟಿ ಅಂತ ನಿಮಗೆ ಗೊತ್ತಾಗುತ್ತೆ. ಮತ್ತು ಅದನ್ನು ಹೇಗೆ ಫಿಕ್ಸ್ ಮಾಡೋದು ಮತ್ತು ಮೈಕ್ನ ಹೇಗೆ ಚಾರ್ಜ್ ಮಾಡೋದು ಅನ್ನೋದನ್ನ ನಾನು ಈಗ ನಿಮಗೆ ತೋರಿಸ್ತೀನಿ. ಫಸ್ಟು ನಾವು ಮೈಕ್ನ ಚಾರ್ಜ್ ಮಾಡ್ಕೋಬೇಕು. ನೀವು ನೋಡ್ಬೋದು, ಅದಕ್ಕೆ ಚಾರ್ಜಿಂಗ್ ತೊಗೊಂಡು ಇದರಲ್ಲಿ ನಿಮಗೆ ಚಾರ್ಜಿಂಗ್ ಪೋರ್ಟ್ ಬರುತ್ತೆ. ನಿಮಗೆ ಸಿಪಿನ್ ಸ್ಟ್ಯಾಂಡರ್ಡ್ ಚಾರ್ಜ್ ಮಾಡಬೇಕಾಗುತ್ತೆ. ನಿಮಗೆ ನೋಡ್ಬೋದು, ಈ ಮೈಕಲ್ಲಿ ನಿಮಗೆ ಕ್ಲಿಪ್ ಇದೆ. ಸೊ ನಿಮಗೆ ಫಿಕ್ಸ್ ಮಾಡ್ಕೊಳ್ಳೋಕ್ಕೆ ಇದು ಸ್ವಿಚ್ ಆನ್ ಮಾಡೋವಂಥದ್ದು. ಸ್ವಿಚ್ ಆನ್ ಮಾಡಿದ್ರೆ ನಿಮಗೆ ಇಲ್ಲಿ ಲೈಟ್ ಬರುತ್ತೆ. ನಿಮಗೆ ನೋಡಿ, ಈ ಥರ ಲೈಟ್ ಬರುತ್ತೆ. ಈ ಥರ ಲೈಟ್ ಬಂದರೆ ನಿಮಗೆ ಸ್ವಿಚ್ ಆನ್ ಆಗಿದೆ ಅಂತ. ಚಾರ್ಜ್ ಇದೆ ಈಗ ಸದ್ಯಕ್ಕೆ. ಸೊ ಚಾರ್ಜ್ ಹಾಕೋ ಅವಶ್ಯಕತೆ ಇಲ್ಲ. ಚಾರ್ಜಿಂಗ್ ಹೆಂಗೆ ಫಿಕ್ಸ್ ಮಾಡೋದಂತ ನಿಮಗೆ ಗೊತ್ತಾಯ್ತು. ಈಗ ಮಾಡಿಬಿಡೋಣ. ಇದು ಕೇಬಲ್, ಚಾರ್ಜಿಂಗ್ ಕೇಬಲ್. ಸೊ ಇದನ್ನ ಇಟ್ಟಿದ್ದೀನಿ, ಮೈಕ್ಸ್ ಕವರ್ಸ್ನ ಇಟ್ಟಿದ್ದೀನಿ. ಇದು ಬಂದು ನಮಗೆ ನೆಕ್ಸ್ಟ್ ಬಂದು ಮೊಬೈಲಲ್ಲಿ ಹೇಗೆ ಯೂಸ್ ಮಾಡೋದನ್ನು ನೋಡೋಣ ಬನ್ನಿ. ಇದು ಬಂದು ಮೇನ್ ಮಾಡ್ಯೂಲ್. ಇದ್ರ ಥ್ರೂನೇ ನಿಮಗೆ ರೆಕಾರ್ಡ್ ಆಗೋದು. ನಾನೀಗ ಮೊಬೈಲಿಗೆ ಫಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಓಕೆನಾ? ಈಗ ನಾನು ರೆಕಾರ್ಡರ್ನ ಆ್ಯಕ್ಟಿವೇಟ್ ಮಾಡ್ತಾಯಿದ್ದೀನಿ. ಈಗ ನಾನೇನೇ ಮಾತಾಡ್ತಿದ್ರು ಅದು ಕೂಡ ರೆಕಾರ್ಡ್ ಆಗ್ತಾಯಿದೆ. ಸೊ ಈಗ ವಿಡಿಯೋದಲ್ಲಿ ಬರ್ತಿರೋ ವಾಯ್ಸ್ಗೂ ಇದರಲ್ಲಿ ಕ್ಯಾಚ್ ಆಗೋ ವಾಯ್ಸ್ಗೂ ತುಂಬ ಡಿಫ್ರೆನ್ಸ್ ಇರುತ್ತೆ, ತುಂಬ ಕ್ಲಾರಿಟಿ ಆಗಿರುತ್ತೆ. ನೆಕ್ಸ್ಟ್ ಬರೋ ವಿಡಿಯೋಗಳಿಗೆ ಆದಷ್ಟು ನಾನು ಈ ಮೈಕ್ನೇ ಯೂಸ್ ಮಾಡಿಕೊಂಡು ನಾನು ಮಾಡ್ತೀನಿ. ಜಸ್ಟ್ ನೋಡೋಣ ಹೇಗಿದೆ ಅಂತ. ಇದು ವಾಯ್ಸು ಈಗ ನಾನೇನೇ ಮಾತಾಡ್ತಿದ್ರು ಅದು ಕೂಡ ರೆಕಾರ್ಡ್ ಆಗ್ತಾ ಇದೆ. ಸೊ ಈಗ ವಿಡಿಯೋಲ್ಲಿ ಬರ್ತಿರೋ ವಾಯ್ಸ್ಗೂ ಇದರಲ್ಲಿ ಕ್ಯಾಚ್ ಆಗೋ ವಾಯ್ಸ್ಗೂ ತುಂಬ ಡಿಫ್ರೆನ್ಸ್ ಇರುತ್ತೆ, ತುಂಬ ಕ್ಲಾರಿಟಿ ಆಗಿರುತ್ತೆ. ನೆಕ್ಸ್ಟ್ ಬರೋ ವಿಡಿಯೋಗಳಿಗೆ ಆದಷ್ಟು ನಾನು ಈ ಮೈಕ್ನೇ ಯೂಸ್ ಮಾಡಿಕೊಂಡು ನಾನು ಮಾಡ್ತೀನಿ. ನೋಡೋಣ ಬನ್ನಿ ಫ್ರೆಂಡ್ಸ್. ಈಗ ನಾನು ಡೈರೆಕ್ಟಾಗಿ ಈ ಮೊಬೈಲ್ಗೆ ಇನ್ಸ್ಟಾಲ್ ಮಾಡಿಬಿಟ್ಟು ನಾನು ಮಾತಾಡ್ತೀನಿ. ಆ ವಾಯ್ಸು ಎಷ್ಟು ಡಿಫ್ರೆನ್ಸ್ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಇದೇನೋ ನೀವು ಪರ್ಚೇಸ್ ಮಾಡಬೇಕು ಅನ್ನೋದಿದ್ದರೆ ನಾನು ಇದನ್ನು ಲಿಂಕಲ್ಲಿ ಡೀಟೇಲ್ಸಲ್ಲಿ ಆ್ಯಡ್ ಮಾಡ್ತೀನಿ. ನೀವು ಕೂಡ ಇದನ್ನು ಯುಟಿಲೈಸ್ ಮಾಡ್ಬೋದು. ಸೊ ಯು ಕ್ಯಾನ್ ಆಲ್ಸೋ ಪರ್ಚೇಸ್. ಮತ್ತು ಈ ಮಾಡ್ಯೂಲ್ ಬಂದು ಚಾರ್ಜ್ ಹೇಗಾಗ್ತಾಯಿದೆ ಅಂದರೆ ಇಲ್ಲಿ ನಿಮಗೆ ಲೈಟ್ ಬ್ಲಿಂಕ್ ಆಗ್ತಾ ಇರುತ್ತೆ. ಇಲ್ಲಿ ಗ್ರೀನ್ ಲೈಟ್ ಕಾಣ್ತಾ ಇದೆಯಾ ನಿಮಗೆ? ಗ್ರೀನ್ ಲೈಟ್ ಬ್ಲಿಂಕ್ ಆಗ್ತಾ ಇರುತ್ತೆ. ಮತ್ತು ಈ ಮೈಕ್ ಕೂಡ ಆ್ಯಕ್ಟಿವೇಟ್ ಆದರೆ ನಿಮಗೆ ಇಲ್ಲಿ ಲೈಟ್ ಬರುತ್ತೆ. ನಿಮಗೆ ನೀವು ಪ್ರೆಸ್ ಆ್ಯಂಡ್ ಹೋಲ್ಡ್ ಮಾಡ್ತೀರಲ್ಲ, ನಡೀತಾರೆ ಲೈಟ್ ಬರುತ್ತೆ. ಸೊ ಆವಾಗ ನಿಮಗೆ ಮೈಕ್ ಕನೆಕ್ಟೆಡ್ ಆಗಿದೆ ಅಂತ ಅರ್ಥ. ಜಸ್ಟ್ ನೋಡೋಣ ಬನ್ನಿ. ನಾನು ಈ ಮೊಬೈಲ್ಗೂ ಫಿಕ್ಸ್ ಮಾಡಿ ನೋಡ್ತೀನಿ ಎಷ್ಟು ಡಿಫ್ರೆನ್ಸ್ ಆಗುತ್ತೆ ವಾಯ್ಸಲ್ಲಿ ಅನ್ನೋದು ಗೊತ್ತಾಗುತ್ತೆ ಲೈವ್ ಆಗಿ. ಹಾಯ್ ಫ್ರೆಂಡ್ಸ್, ನೋಡ್ಬೋದು ನೀವು ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ಮೈಕಿಗೂ ಮತ್ತು ವಿತೌಟ್ ಮೈಕಿಗೂ ಎಷ್ಟು ವ್ಯತ್ಯಾಸ ಇದೆ ಅಂತ ವಾಯ್ಸಲ್ಲಿ ಚೇಂಜಸ್.
ಸೊ ಇದನ್ನು ನಾನು ಪರ್ಸನಲಿ ಸಜೆಸ್ಟ್ ಮಾಡ್ತೀನಿ. ಇದು ಬಿಗಿನರ್ಸ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಲಾಂಗ್ ಡಿಸ್ಟೆನ್ಸ್ ವಿಡಿಯೋ ರೆಕಾರ್ಡಿಂಗ್ ಟೈಮಲ್ಲಿ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನಿಮಗೆ. ಇದ್ರ ಪ್ರೈಸ್ ಕೂಡ ನಿಮಗೆ ರೀಸನಬಲ್ ಆಗಿದೆ. ಎನಿವನ್ ಕ್ಯಾನ್ ಅಫೋರ್ಡ್ ಥರ ಇದೆ ಇದು ಪ್ರೈಸು. ಇನ್ ಫ್ಯೂಚರಲ್ಲಿ ನೀವು ಬೇಕಿದ್ರೆ ಅಪ್ಗ್ರೇಡ್ ಮಾಡ್ಬೋದು. ಇವನ್ ನಾನು ಕೂಡ ಬಿಗಿನರೇ. ಇದಕ್ಕಿಂತ ಮುಂಚೆ ಒಂದು ಮೈಕ್ನ ಯೂಸ್ ಮಾಡ್ತಾ ಇದ್ದೆ, ಅದನ್ನು ಯುಟಿಲೈಸ್ ಮಾಡ್ಕೊಂಡು ವಿಡಿಯೋನ ಮಾಡ್ತಾ ಇದ್ದೆ. ಬಟ್ ಈಗ ನಾನು ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಮೈ ಪರ್ಸನಲ್ ಸಜೆಷನ್, ಗೋ ಹೆಡ್ ವಿತ್ ದಿಸ್ ಮೈಕ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಪ್ಲೀಸ್ ತಪ್ಪದೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್. PV ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ನಿಮ್ಮ ಸಪೋರ್ಟ್ ತುಂಬಾ ಬೇಕಾಗುತ್ತೆ ಫ್ರೆಂಡ್ಸ್. ಸೊ ಐ ಕ್ಯಾನ್ ಗೆಟ್ ಮೋಟಿವೇಟೆಡ್ ಟು ವರ್ಡ್ಸ್ ದ ವಿನ್ನಿಂಗ್ ಸಿಚುವೇಶನ್. ಸೊ ನಿಮ್ಮ ಸಬ್ಸ್ಕ್ರೈಬ್ ಇಂದ ನನ್ನ ಏಮ್ ಕೂಡ ಈಸಿ ಆಗುತ್ತೆ ಫ್ರೆಂಡ್ಸ್. ಇದನ್ನು ಹೇಳಿ ನನ್ನ ಮಾತನ್ನ ಮುಗಿಸೋಕೆ ಬಯಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.